ನನ್ನ ಹೆಸರು ಲಕ್ಷ್ಮೀದೇವಮ್ಮ ಅಂತ. ಅಂಗನವಾಡಿ ನೌಕರರ ಸಂಘಟನೆಯ ಜಿಲ್ಲಾಧ್ಯಕ್ಷೆ ಮತ್ತು ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಬೆಳಗಾಂ ಅಧಿವೇಶನದ ಹತ್ರ ಕೂಡ ನಮ್ಮ ಹೋರಾಟ ನಡೀತಾ ಇದೆ. ಬೆಳಗಾಂ ಅಧಿವೇಶನದ ಹತ್ರ ಬೆಳಗಾಂ, ಬಾಗಲಕೋಟೆ, ಗದಗ, ಧಾರವಾಡ 4 ಜಿಲ್ಲೆಯವರು ಸುಮಾರು 20,000 ಜನ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ಉಳಿದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಮ್ಮ ಹೋರಾಟ ನಡೀತಾ ಇದೆ. ಇವತ್ತು ಈ ಹೋರಾಟದ ಉದ್ದೇಶ ಏನು ಅಂತಂದರೆ, ಇವತ್ತು ಗುಜರಾತ್ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಅಂಗನವಾಡಿ ನೌಕರರನ್ನು 3 ಮತ್ತು 4ನೇ ದರ್ಜೆ ನೌಕರರನ್ನು ಪರಿಗಣಿಸಬೇಕು, ಅಲ್ಲಿವರೆಗೂ ಕೂಡ ಕನಿಷ್ಠ ವೇತನ ಕೊಡಬೇಕು ಅಂತ ಅಂದ್ಬಿಟ್ಟು. ಮತ್ತು ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಪ್ರೋತ್ಸಾಹಿಸಿದೆ. ಮತ್ತು ಇವತ್ತು ಅಂಗನವಾಡಿ ನೌಕರರು ಗ್ರ್ಯಾಜುಟಿಗೆ ಅರ್ಹರು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2023 ಏಪ್ರಿಲ್ 1ನೇ ತಾರೀಕಿಂದ ಗ್ರ್ಯಾಜುಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆದೇಶ ಕೊಟ್ಟಿದ್ದಾರೆ. ಆದರೆ ಹಣ ಮಾತ್ರ ಇದುವರೆಗೂ ನಮ್ಮ ಕಾರ್ಯಕರ್ತೆಯರ ಖಾತೆಗೆ ಬಂದಿಲ್ಲ. ಮತ್ತು ಇವತ್ತು ICDS ಯೋಜನೆಯನ್ನು ಪ್ರತ್ಯೇಕ ನಿರ್ದೇಶನಾಲಯವನ್ನಾಗಿ ಪರಿವರ್ತಿಸಬೇಕು ಅಂತ ಹೇಳಿದ್ದೀವಿ. ಇವತ್ತು ಅಂಗನವಾಡಿ ನೌಕರರಿಗೆ ಕನಿಷ್ಠ ವೇತನ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದರು ಸರ್ಕಾರ 6ನೇ ಗ್ಯಾರಂಟಿ ಕೊಡ್ತೀವಿ ಅಂತ. 6ನೇ ಗ್ಯಾರಂಟಿಯಾಗಿ ಅಂಗನವಾಡಿ ನೌಕರಿಗೆ 15,000 ಮತ್ತು ಸಹಾಯಕಿಯರಿಗೆ 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಇದುವರೆಗೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಕನಿಷ್ಠ ಈ ಚಳಿಗಾಲದ ಅಧಿವೇಶನದಲ್ಲಾದರೂ ಕೂಡ ಇದನ್ನು ಪ್ರಸ್ತಾಪ ಮಾಡಬೇಕು ಅಂತ. ಇಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಬೆಂಗಳೂರಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಇಲ್ಲಿ ಕೂಡ ಲೋಕಲ್ಲಾಗಿ ಸುಮಾರು ಪ್ರಾಬ್ಲಮ್ಸ್ ಇದ್ದಾವೆ. ನಮ್ಮ ಜಿಲ್ಲೆಯಲ್ಲಿ 225 ಜನಕ್ಕೆ ಇದುವರೆಗೂ ಕೂಡ NPS ಕಾರ್ಡ್ ಬಂದಿಲ್ಲ. NPS ಕಾರ್ಡ್ ಬರದೇ ಇದ್ದರೆ ಇವತ್ತು ಅವ್ರಿಗೆ ಏನೂ ಕೂಡ ಸಿಗೋದಿಲ್ಲ. ಆದ್ದರಿಂದ ಅದನ್ನು ಪರಿಹಾರ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳಲ್ಲಿ ಸುಮಾರು 5-6 ಸಭೆಗಳಲ್ಲಿ ಅದನ್ನು ಚರ್ಚೆ ಮಾಡಿದ್ದಾರೆ. ನಮ್ಗೆ 8 ದಿನ ಟೈಮ್ ಕೊಡ್ರಿ, ನಾವು ಪರಿಹರಿಸ್ಕೊಡ್ತೀವಿ ಅಂತ ಹೇಳಿದರು ಇಂದಿನ ಜಿಲ್ಲಾಧಿಕಾರಿಗಳು. ಆದರೆ ಇದುವರೆಗೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಅದನ್ನು ಕೂಡಲೇ ಬಗೆಹರಿಸ್ಕೊಡ್ಬೇಕು. ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು. ಇವತ್ತೇನು ಆಹಾರ ಪದ್ಧತಿ ಇದೆ, ಇದು ತುಂಬ ಮಕ್ಕಳು ತಿಂದೇ ಇರೋವಂಥ ಆಹಾರವನ್ನು ಇವತ್ತು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಹಿಂದೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮೆನು ಫೈನಲ್ ಆಗ್ತಾಯಿತ್ತು. ಈಗ ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಒಂದೇ ಆಹಾರವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಅದನ್ನು ಕೂಡ ಬದಲಾವಣೆ ಮಾಡಬೇಕು, ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಹೋರಾಟ ನಡೀತಾ ಇದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ನಮ್ಮ ಅಂಗನವಾಡಿ ಕೇಂದ್ರಗಳೆಲ್ಲವನ್ನೂ ಕೂಡ ಬಂದ್ ಮಾಡಿ ಇವತ್ತು ನಾವು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ. ಈ ಹೋರಾಟದಲ್ಲಿ ಎಷ್ಟು ಸಂಖ್ಯೆಯ ಕಾರ್ಯಕರ್ತರು? ನಮ್ಮ ಇಡೀ ಜಿಲ್ಲೆಯಲ್ಲಿ 1980 ಅಂಗನವಾಡಿ ಕೇಂದ್ರಗಳಿದ್ದಾವೆ. ಈಗ ಸುಮಾರು 3,000ಕ್ಕೂ ಹೆಚ್ಚು ಜನ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಇಡೀ ಜಿಲ್ಲೆ ಅಂಗನವಾಡಿಗಳು ಬಂದಾಗಿದೆ. ಇನ್ನು ಈ ಹೋರಾಟ ಎಷ್ಟು ದಿನಗಳ ಕಾಲ ಮುಂದುವರಿಸಿ? ಇವತ್ತು ನಾವು ನಾಳೆವರೆಗೂ ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದೀವಿ. ಅವರೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ತಗೊಂಡಿಲ್ಲ ಅಂತಂದರೆ ನಾವು ಫೆಬ್ರವರಿಯಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಮೇಡಮ್, ಈಗ ರಾತ್ರಿ ಎಲ್ಲ ನೀವು ಇಲ್ಲೇ ಇರ್ತೀರಾ? ಹೌದು ಸರ್. ಸೊ ನಿಮ್ಮ ಸುರಕ್ಷತಾ ಒಂದು ಮುಂಜಾಗ್ರತೆಯಿಂದ ಪೊಲೀಸ್ ಅವರು ಏನೆಲ್ಲ ಕ್ರಮಗಳು ವಹಿಸಿದ್ದಾರೆ? ಸರ್, ಪೊಲೀಸ್ ಅವರು ಈಗ ನಾವು ರಕ್ಷಣೆ ಕೊಡಬೇಕು ಅಂತ ಕೊಟ್ಟಿದ್ದೀವಿ. ಬಟ್ ಅವರು ಇನ್ನೂ ಸಾಯಂಕಾಲ ನೋಡಬೇಕು ಯಾವ ಥರದ್ದು ಇದು ಮಾಡ್ತಾರೆ ಅಂತ. ಬಟ್ ನೋಡ್ಬೇಕು ಸರ್. ಯಾಕೆಂದರೆ ಚಳಿಗಾಲ ಅಧಿವೇಶನ ನೀವೇ ಹೇಳ್ತಾ ಇದ್ದೀರಾ. ಹೌದು ಸರ್. ಈಗ ಮಂಜು ಮತ್ತೊಂದಿದೆ, ನಿಮ್ಮ ಆರೋಗ್ಯಗಳಲ್ಲಿ ಏರುಪೇರು ಆದರೆ ನೇರ ಹೊಣೆಗಾರರು ಯಾರಾಗ್ತಾರೆ? ನೇರ ಹೊಣೆಗಾರರು ಸರ್ಕಾರನೇ ಸರ್. ಸರ್ಕಾರ? ಹೌದು. ನಿಮ್ಮ ಬೇಡಿಕೆಗಳು ಈಡೇರೋವರೆಗೂ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಲ್ವಾ? ಇಲ್ಲ ಸರ್. ಓಕೆ, ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ? ನಾವು ಸರ್ಕಾರಕ್ಕೆ ಈಗ ಹೆಣ್ಮಕ್ಳೆಲ್ಲ ಕೂಡ ಏನು ಮಾಡಲ್ಲ. ಇವತ್ತು 50 ವರ್ಷ ಆಯಿತು ICDS ಯೋಜನೆ ಪ್ರಾರಂಭ ಆಗಿ. ಕನಿಷ್ಠ ವರ್ಷಕ್ಕೆ 50 ರೂಪಾಯಿ ಹೆಚ್ಚು ಮಾಡಿದರೂ ಕೂಡ ಇವತ್ತು 25,000 ನಮ್ಮ ಗೌರವಧನ ಇರ್ತಾಯಿತ್ತು. ಆದರೆ ಯಾವುದೇ ಸರ್ಕಾರಗಳು ಕೂಡ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಿಲ್ಲ. ಇವತ್ತು ಕೇವಲ 11,500 ರೂಪಾಯಿಗೆ ಗೌರವಧನಕ್ಕೆ ನಮ್ಮ ಹೆಣ್ಮಕ್ಳು ದುಡಿತಾ ಇದ್ದಾರೆ. ಇವತ್ತು ಇಲಾಖೆ ಕೆಲಸಗಳಲ್ಲದೆ ಇಲಾಖೇತರ ಕೆಲಸಗಳು, ಯೋಜನೇತರ ಕೆಲಸಗಳೆಲ್ಲ ಕೂಡ ದುಡಿಸ್ಕೊತಾ ಇದ್ದಾರೆ. ನಮಗೆ ಕನಿಷ್ಠ ವೇತನ ಕೊಡೋಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಸರ್. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯದರ್ಶಿಯಾಗಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಕೆ ರತ್ನಮ್ಮ ಅಂತ. ಈ ದಿನ ನಾವು 17-18 ಏನು ಅಹೋರಾತ್ರಿ ಧರಣಿ ಅಂತ ಇಲ್ಲಿ ಕೂತಿದ್ದೀವಿ. ಸರ್ಕಾರಕ್ಕೆ ಇದು ಮೊದಲನೇದಾಗಿ ಒಂದು ನಮ್ಮ ಬೇಡಿಕೆ ಈಡೇರದಿದ್ದರೆ ನಾವು ಇಲ್ಲಿ 17-18 ಮಾತ್ರ ಕೂತ್ಕೊಳ್ತಾ ಇದ್ದೀವಿ. ಈಗ ಬರುವ ಫೆಬ್ರವರಿಯಲ್ಲಿ ಅನಿರ್ದಿಷ್ಟ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಕೂತ್ಕೊಂತೀವಿ. ಕಾರಣ ಇಷ್ಟೇ, ಈಗ ನಾವು 50 ವರ್ಷಗಳಿಂದ ದುಡಿತಾ ಬಂದಿದ್ದೀವಿ. ನಮ್ಮ ಅಕ್ಕಂದ್ರೆಲ್ಲನೂ ಈಗ ನಿವೃತ್ತಿಯಾಗಿ ಮನೆಗೆ ಹೋಗಿದ್ದಾರೆ. 1 ರೂಪಾಯಿ ಕೂಡ ಇಲ್ದಿರ ಈಗ ಶಕ್ತಿ ಇರೋಷ್ಟು ದಿನ ಇಲಾಖೆಯಲ್ಲಿ ದುಡ್ದಿದ್ದೀವಿ. ನಾವು ದುಡ್ದು ಮನೆಗೆ ಹೋಗಿ ವಿಶ್ರಾಂತಿ ಪಡೆಯುವಾಗ 1 ರೂಪಾಯಿ ಕೂಡ ಅವ್ರಿಗೆ ಹೋಗಿಲ್ಲ.
₹1 ಕೂಡ ಪಿಂಚಣಿ ರೂಪದಲ್ಲಿ ಅವ್ರಿಗೆ ಸಿಗ್ತಾ ಇಲ್ಲ. ಹಾಗೆ ನಾವು ದುಡಿತಾ ಇರೋರು ಮನೆಗೆ ಹೋದಾಗ ನಾವು ಅನಾರೋಗ್ಯದಿಂದ ಇರುವಾಗ ನಾವು ₹1 ಕೂಡ ಇಲ್ದಿರ ಪರದಾಡಬಾರ್ದು ಅಂತೇಳಿ, ಆಮೇಲೆ ಈಗ ಮಕ್ಕಳನ್ನು ನಾವು ಬೆಳಗ್ಗೆ 9ರಿಂದ 4 ಗಂಟೆವರೆಗೂ ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ಇರಿಸ್ಕೋಬೇಕು. ಅವರಿಗೆ ಸರ್ವತೋಮುಖ ಬೆಳವಣಿಗೆಗಾಗಿ ಆಟ ಪಾಠ ಊಟ ಎಲ್ಲ ಕೊಡಬೇಕು. ಈಗ ಮಕ್ಕಳಿಗೆ ಅಪೌಷ್ಟಿಕತೆ ಹೋಗಬೇಕು ಅಂದರೆ ಒಳ್ಳೆಯ ಆಹಾರ ಕೊಡಬೇಕು ಮಕ್ಕಳಿಗೆ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸ್ನ್ಯಾಕ್ಸಿಂದ. ಹಾಗಾಗಿ ಈಗ ಮೊದಲು ಕೊಡ್ತಾ ಇದ್ದಂಥ ಒಳ್ಳೆಯ ವಲಯವಾರು ಪದ್ಧತಿ ಆಹಾರ ಸಾಮಗ್ರಿಗಳು ಈಗ ಬಂದ್ ಮಾಡಿದ್ದಾರೆ. ಈಗ ಕ್ರಿಸ್ಟಿ ಕಂಪ್ನಿಯವರು ಇಡೀ ರಾಜ್ಯದಲ್ಲಿ ಅವ್ರಿಗೆ ಬೇಕಾದಂಥ ಅವ್ರಿಗೆ ಇಷ್ಟವಾದಂಥ ಆಹಾರ ಸಾಮಗ್ರಿಗಳು, ಅವೈಜ್ಞಾನಿಕ ಆಹಾರ ಸಾಮಗ್ರಿಗಳು ಅಂಗನವಾಡಿ ಕೇಂದ್ರಗಳಲ್ಲಿ ಸರಬರಾಜು ಆಗ್ತಾಯಿದೆ. ಆ ಆಹಾರ ಸಾಮಗ್ರಿಗಳಿಂದ ಮಕ್ಕಳನ್ನು ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ಹೆಚ್ಚು ಟೈಮು ಇಡಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಆ ಮಕ್ಕಳು ಆ ಫಲಾನುಭವಿಗಳು ಯಾರೂ ಊಟ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಅದೂ ಇದಾಗಬೇಕು. ಆಮೇಲೆ ಚುನಾವಣಾ ಪೂರ್ವದಲ್ಲಿ ನಮ್ಮ ಸರ್ಕಾರ ಬಂದರೆ ನಾವು ಅಂಗನವಾಡಿ ಹೆಣ್ಮಕ್ಳಿಗೆ ₹15,000 ವರ್ಕರ್ಸ್ ಕೊಡ್ತೀವಿ, ₹10,000 ಹೆಲ್ಪರ್ಸ್ ಕೊಡ್ತೀವಿ ಅಂತ ಹೇಳಿ ಅವರೇನೆ ನಮಗೆ 6ನೇ ಗ್ಯಾರಂಟಿ ಹೇಳಿದ್ರು. 5 ಗ್ಯಾರಂಟಿಗಳು ಜಾರಿಯಲ್ಲಿದೆ, 6ನೇ ಗ್ಯಾರಂಟಿ ಇನ್ನೂ ಜಾರಿ ಆಗಿಲ್ಲ. 1 ವರ್ಷ ಕಾದು ನೋಡಿದ್ವಿ, ಒಂದು ಬಜೆಟ್ ಮುಗೀತು, 2ನೇ ಬಜೆಟ್ ಬರ್ತಾ ಇದೆ, ಇನ್ನೂ ಅದ್ರ ಬಗ್ಗೆ ಪ್ರಸ್ತಾವನೆ ಇಲ್ಲ. ಈಗ ನಮಗೆ ಅವರೇ ಹೇಳಿರ್ತಕ್ಕಂಥ 6ನೇ ಗ್ಯಾರಂಟಿ ಜಾರಿ ಆಗಬೇಕು. ಆಮೇಲೆ ಈಗ ಏನು ಗುಜರಾತ್ ಕೋರ್ಟ್ ತೀರ್ಪು ಕೊಟ್ಟಿದೆ, ಅದೂ 3ನೇ ಮತ್ತು 4ನೇ ದರ್ಜೆ ನೌಕರಿ ನಮ್ಗೆ ಕೊಡಬೇಕು. ಆ 3-4ನೇ ದರ್ಜೆ ನೌಕರಿ ಕೊಡೋ ತನಕ ಕನಿಷ್ಠ ಕೂಲಿ ಕೊಡಬೇಕು ಅಂತೇಳಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ನಮ್ಮ ಅಂಗನವಾಡಿ ನೌಕರರ ಸಂಘಟನೆಯವರು ಹೋರಾಟಕ್ಕೆ ಕೂತಿದ್ದಾರೆ. ಅದರ ಭಾಗವಾಗಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ 17, 18 ಇವತ್ತಿನ ರಾತ್ರಿ ಇಲ್ಲೇ ಮಲಗ್ತೀವಿ. ಅದು ಏನಾಗುತ್ತೆ ನೋಡೋಣ. ಸರ್ಕಾರಕ್ಕೆ ಈ ರೀತಿ ನಾವು ರಾತ್ರಿ ಕೂಡ ಇಲ್ಲಿ ಮಲಗಿ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಮ್ಮ ಬೇಡಿಕೆ ಈಡೇರಬೇಕು ಅಂತೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್. ನಮಸ್ಕಾರ. ಕ್ರಿಸ್ಟಿ ಕಂಪನಿಯಿಂದ ಯಾವಾಗಿಂದ ನಿಮಗೆ ಆಹಾರ ಧಾನ್ಯಗಳ ಒಂದು ವಿತರಣೆ ಆಗ್ತದೆ ಸರ್? 2023 ಡಿಸೆಂಬರಿಂದ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಈಗ ಮೊದಲು ಏನು ಜಿಲ್ಲಾಧಿಕಾರಿಗಳು ಫೈನಲ್ ಮಾಡ್ತಿದ್ರು ಆಹಾರ ಪದಾರ್ಥಗಳ ಮೆನುವನ್ನು, ಆಯಾ ಜಿಲ್ಲೆಗೆ ಯಾವುದು ಅನುಕೂಲ ಆಗ್ತದೋ ಆ ಥರ. ಆದರೆ ಈಗ ಇಡೀ ರಾಜ್ಯಕ್ಕೆ ಒಂದೇ ಥರದಾಗಿರುವಂಥದ್ದನ್ನು ಸಪ್ಲೈ ಮಾಡ್ತಿದ್ದಾರೆ ಸರ್.